ಸವದತ್ತಿ ತಾಲೂಕಿನ ವೀಕ್ಷಕರಿಗೆಲ್ಲ ಸಂತಸದ ಸಂಭ್ರಮದ ಸುದ್ದಿಯೊಂದು ಕಾದಿದೆ. ಅದೇನು ಅಂತ ಅಂದ್ರೆ, ದುರದುಂಡೀಶ್ವರ ಮಠ ಯರಗಟ್ಟಿ ಸವದತ್ತಿ ತಾಲೂಕಿನ ಸಾರ್ವಜನಿಕ ಗಜಾನನ ಉತ್ಸವ ಸಮಿತಿಯ ವತಿಯಿಂದ ಇದರ ಸುವರ್ಣ ಮಹೋತ್ಸವದ ಅಂಗವಾಗಿ ಇದೇ ರವಿವಾರ ಅಂದರೆ ಭಾನುವಾರ ದಿನಾಂಕ 20ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಗಣಪತಿ ಹೋಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ನಂತರ ಮುತ್ತೈದೆಯರಿಂದ ಸುಹಾಸಿನಿ ಪೂಜಾ ಕಾರ್ಯಕ್ರಮ ಇರುತ್ತೆ. ಹಾಗೆಯೇ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಪೂಜ್ಯ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಸಾರೋಟ್ ಉತ್ಸವ ಕೂಡ ಜರುಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ಪೂಜ್ಯ ಗುರೂಜಿ ಅವರಿಂದ ಮಹಾಪೂರ್ಣಾಹುತಿ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ವಿಶೇಷವಾಗಿ ನೆರವೇರಿಸಲಾಗುತ್ತೆ. ಈ ಗಣಪತಿ ಹೋಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ, ಹಾಗೆಯೇ ನಮ್ಮ ಗುರೂಜಿ ಅವರನ್ನು ಕೂಡ ಭೇಟಿ ಮಾಡಬಹುದು ಅಂತ ಹೇಳ್ತಾ, ಗುರೂಜಿ ಈಗ ಇನ್ಯಾವ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಿ? ಏನೇ ಮಾಹಿತಿ ತಿಳಿಸಿದ್ರು ರಾಶಿಫಲ ವಿಳಂಬ ಆದರೆ ಮನಸ್ಸು ತಡೆಯಲ್ಲ. ಹಾಗಾಗಿ ರಾಶಿಫಲದ ಕಡೆ ಗಮನ ಹರಿಸಬೇಕು. ಅಲ್ಲಿ ಗಮನ ಹರಿಸಬೇಕಾದ್ರೆ ಪ್ರಪ್ರಥಮವಾಗಿ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ತಿಳ್ಕೊಳ್ಬೇಕು. ಅದಾದ ನಂತರ ದರ್ಪಣಾಂಜನ ಆದ ತಕ್ಷಣವೇ ರಾಶಿಫಲಕ್ಕೆ ಹೊರಡೋಣ. ಹಾಗೂ ಗೌರಿ ಗಣಪತಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ, ನೇನು ಬಂದೇ ಬಿಡ್ತು ಗೌರಿ ಗಣಪತಿ. ಈಗಾಗಲೇ ಸಾಕಷ್ಟು ಜನ ಭರದಿಂದ ಸಾಕ್ತಾ ಇದ್ದಾರೆ. ಮಾರುಕಟ್ಟೆಗೆ ಬರತಕ್ಕಂಥದ್ದು, ಮಾರುಕಟ್ಟೆಯಲ್ಲಿ ಸಾಕಷ್ಟು ಹೂವುಗಳಾಗಲಿ, ಪತ್ರೆಗಳಾಗಲಿ, ಮರದ ಬಾಗ್ನಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಾಗಲಿ, ಹೆಣ್ಣು ಮಕ್ಕಳು ಸೀರೆ, ಕುಬ್ಸದ ಕಣ, ಅಬ್ಬಬ್ಬ ಸೀರೆ ವ್ಯಾಪಾರ ಅಂದ ತಕ್ಷಣ ಹೆಣ್ಣು ಮಕ್ಕಳ ಮನಸ್ಸಿನ ಸಮಾಧಾನ ತೃಪ್ತಿ ಆಯ್ತಾ ಅಂದರೆ ಆ ತೃಪ್ತಿ ಇರೋದೇ ಇಲ್ಲ. ಎಂಥದನ್ನು ಸೀರೆ ಕೊಡಿಸಿ, ಎಷ್ಟನ್ನ ದುಡ್ಡು ಕೊಡಿ, ಒಟ್ಟು ಹೆಣ್ಣುಮಕ್ಕಳನ್ನು ತೃಪ್ತಿಯಾಗಿ ಇವತ್ತು ನಾನು ಸಂತೋಷವಾಯ್ತಪ್ಪ, ನಾನು ಭಾಳ ಒಳ್ಳೆ ಸೀರೆ ತಂದಿದ್ದೀನಿ, ನಾನು ಒಳ್ಳೆ ಬಟ್ಟೆ ತಂದಿದ್ದೀನಿ ಅಂತ ಒಬ್ಬ ಗಂಡಸಿಗೆ, ಯಾರಾದರೂ ಪುರುಷರಿಗೆ ಒಂದೊಳ್ಳೆ ಪ್ಯಾಂಟು ಶರ್ಟ್ ಪೀಸು ಅಥವಾ ಇನ್ನೇನೋ ಜುಬ್ಬಾ ಪೈಜಾಮನೋ ಇನ್ನೇನೋ ಒಂದು ತೆಗೆದುಕೊಂಡ್ಬಿಟ್ರೆ, ಆ ಹಾಕ್ಕೊಂಡ ತಕ್ಷಣ ಅಥವಾ ತೆಗೆದುಕೊಂಡ ತಕ್ಷಣ ಆತನ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ.